ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿದೆ. ನಮ್ಮ ರಾಜ್ಯದಲ್ಲಿ 101 ತಾಲೂಕನ್ನು ಘೋಷಣೆ ಮಾಡಿದಾಗ ನೀವು ನಮ್ಮ ಜಿಲ್ಲೆಯಲ್ಲಿ 13 ತಾಲೂಕುಗಳಲ್ಲಿ 3 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಂದರೆ ಬಿಜಾಪುರ, ಕೋಲಾರ ಮತ್ತು ನಿಡಗುಂದಿ. ಯಾಕಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಒರೆಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ. ಯಾಕಂದ್ರೆ ಮೊದಲು ಹಿಡಿದು ಅದು ಬಿಜಾಪುರ ಜಿಲ್ಲೆ ಬರಗಾಲ ಅಂತ ಏನು ಹಣಿಪಟ್ಟಿ ಇದೆ, ಇಂಡಿ ಮತ್ತು ಚಡ್ಚಾಣ ಭಾಗದಲ್ಲಿ ಯಾವಾಗಲೂ ಬರಗಾಲ ಇದ್ದುದಂತೂ ಎಲ್ಲರಿಗೂ ಗೊತ್ತಿದ್ದ ಮಾತಿದೆ. ಯಾಕಂದ್ರೆ ನಮ್ಮ ಜಿಲ್ಲೆ ಉಸ್ತುವಾರಿ ಮಿನಿಸ್ಟರು ವೀಕ್ಷಣೆ ಮಾಡಿದ್ದಾರೆ, ಆಮೇಲೆ ಸರ್ಕಾರದ ಶಾಸಕರು ವೀಕ್ಷಣೆ ಮಾಡಿದ್ದಾರೆ. ಅವರೆಲ್ಲ ಬರಗಾಲ ಘೋಷಣೆ ಮಾಡ್ತೀವಿ, ಬರಗಾಲದ ರೈತರಿಗೆ ತೊಂದರೆ ಅಂತ ಎಲ್ಲ ಹೇಳಿ ಪತ್ರಿಕೆಯಲ್ಲಿ ಹೇಳಿದರೆ, ಮೀಡಿಯಾದಲ್ಲೂ ಹೇಳಿದ್ದಾರೆ. ಯಾಕಂದರೆ ಬರಗಾಲ ಘೋಷಣೆ ಆಗಲಿಲ್ಲ, ರೈತರಿಗೆ ನ್ಯಾಯ ಕೊಡಲಿಲ್ಲ. ಯಾಕಂದ್ರೆ ಈ ಸರ್ಕಾರ ಹೇಳಿ ಅವ್ರು ಏನು ಹೇಳ್ತಾರೆ, ಆಡಳಿತ ಪಕ್ಷದ ಶಾಸಕರು ಹೇಳ್ಬೋದಲ್ಲ, ರೈತರಿಗೆ ಏನು ಹೇಳ್ತಾರೆ? ಬರಗಾಲ ಘೋಷಣೆ ಮಾಡಿದ್ದೀವಿ, ರೊಕ್ಕ ಕೊಡ್ಸೋಕ್ಕಾಗ್ತದ? ತಾವು ಮಿನಿಸ್ಟರ್ ಆಗಬೇಕು ಮತ್ತು ಸಚಿವರು ಆಗ್ಬೇಕಂತ ಹೇಳಿ ಯಾರಿಗೆ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಭೇಟಿ ಆಗ್ತಾರೆ. ಒಬ್ಬ ರೈತರಿಗೆ ನ್ಯಾಯ ಕೊಡಿಸ್ರಿ. ಯಾಕಂದ್ರೆ ಸ್ವತಃ ಹೋಗಿ ವಿಸಿಟ್ ಮಾಡಿದ್ದಾರೆ ನಮ್ಮ ಜಿಲ್ಲೆ ಮಂತ್ರಿಗಳು, ಪರಿಸ್ಥಿತಿ ರೈತರದ್ದು ಏನು ಪರಿಸ್ಥಿತಿ ನೋಡಿದ್ದಾರೆ. ಯಾಕಂದರೆ ಬೆಳೆಗಳು ಎಲ್ಲ ಹಾಳಾಗಿದೆ ಮಳೆ ಇಲ್ದಾರಾಗ, ಮತ್ತು ಎಲ್ಲ ನೋಡಿ ಮಾತ್ರ ಇನ್ನೂ ಘೋಷಣೆ ಆಗಿಲ್ಲಪ್ಪ ಅಂದ್ರೆ ಇದು ರಾಜ್ಯ ಸರ್ಕಾರದ ಬಹಳ ಖಂಡನೀಯ ವಿಷಯವಾಗಿದೆ. ಯಾಕಂದರೆ ಇಡೀ ಜಿಲ್ಲೆಯನ್ನು ಬರಗಾಲ ಘೋಷಣೆ ಅಂತ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕೆ ಮುಖಾಂತರ ಕೇಳ್ಕೊತ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರೇ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರೇ ಹಾಗೂ ನನ್ನ ಸಹೋದ್ಯೋಗಿಗಳೇ, ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಭೀಕರ ಬರಗಾಲ ಆವರಿಸಿದೆ. ಅಂಥದರಲ್ಲಿಯೂ ಇವತ್ತು ರಾಜ್ಯ ಸರ್ಕಾರ ಕೇವಲ 101 ತಾಲೂಕುಗಳನ್ನು ಘೋಷಣೆ ಮಾಡಿದೆ. ವಿಜಯಪುರ ಜಿಲ್ಲೆ ಅದಕ್ಕೆ ಪ್ರಸಿದ್ಧ ಅಂದರೆ ಗೋಳಗುಮ್ಮಟ ಪ್ರತಿಧ್ವನಿಸುವುದಕ್ಕೂ ಪ್ರಸಿದ್ಧ, ಬರಗಾಲಕ್ಕೂ ಪ್ರಸಿದ್ಧವಾದಂಥ ಜಿಲ್ಲೆ. ಇತ್ತೀಚಲಾಗಿ ನೀರಾವರಿ ಸ್ವಲ್ಪ ಎಲ್ಲ ಭಾಗಗಳಲ್ಲಿ ನೀರಾವರಿ ಇವತ್ತು ಬರ್ತಾ ಇದೆ. ಇಂಥ ನೀರಾವರಿ ಬಂದ ಪ್ರದೇಶದಲ್ಲಿ ಇವತ್ತು ನಮ್ಮನ್ನು ಯಾವ ರೀತಿ ಕಡೆಗಣಿಸಿದ್ದಾರೆ ಅಂದರೆ, ಕೇವಲ 3 ತಾಲೂಕುಗಳನ್ನು ಘೋಷಣೆ ಮಾಡಿ 10 ತಾಲೂಕುಗಳನ್ನು ಇವತ್ತು ಘೋಷಣೆಯಿಂದ ಕೈ ಬಿಟ್ಟಿದ್ದಾರೆ. ಮೊದಲು ಒಂದು ಪ್ರತೀತಿ ಇತ್ತು, ಇಂಡಿ ಮತ್ತು ಸಿಂದಗಿ ಬರಗಾಲಕ್ಕೆ ಪ್ರಸಿದ್ಧವಾದಂಥ ಒಂದು ತಾಲೂಕಂತ ಒಂದು ಪ್ರಸಿದ್ಧಿ ಇತ್ತು. ಇವತ್ತು ನೋಡಿ ನಮ್ಮ ಭಾಗಕ್ಕೆ ಇವತ್ತು ವೀಕ್ಷಣೆ ಮಾಡಲು ಬಂದಿದ್ದರು, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದರು, ಅಧಿಕಾರಿ ಬಂಧುಗಳು ಬಂದಿದ್ದರು, ಕನ್ನೋಳಿ ಭಾಗಕ್ಕೆ ಬಂದಿದ್ದರು. ಇವತ್ತು ಹತ್ತಿ ಒಣಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಿಂತಿದೆ. ಕಬ್ಬು ಇರಬಹುದು ನಮ್ಮ ಭಾಗದಲ್ಲಿ, ಇವತ್ತು ಸ್ವಲ್ಪ ಪ್ರದೇಶದಲ್ಲಿ ಕಬ್ಬಿದೆ, ಕಬ್ಬಿದ್ದರೂ 3-4 ಗಣಿಕೆಯಾಗಿ ಕಬ್ಬು ನಿಂತಿದೆ. ಇವತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತು ನಷ್ಟದ ಹಾದಿ, ಈ ವರ್ಷ ಖಂಡಿತ ನಷ್ಟದ ಹಾದಿಯಲ್ಲಿ ಹೋಗ್ತವೆ. ಯಾಕಂದರೆ ರೈತ ಬೆಳೆದಂಥ ಕಬ್ಬಿಲ್ಲ. ಫ್ಯಾಕ್ಟರಿ ಇವತ್ತು ಸಕ್ಕರೆ ಕಾರ್ಖಾನೆ ಬೇಕಾದಷ್ಟು ಕಬ್ಬು ಇವತ್ತು ನಮ್ಮಲ್ಲಿಲ್ಲ. ಇಂಥದ್ರಲ್ಲಿ ಬರಗಾಲ ಇವತ್ತು ರೈತರ ನೆರವಿಗೆ ಸರ್ಕಾರ ಧಾವಿಸಿ ಬರಬೇಕಾಗಿತ್ತು. ಬರೋ ಸಮಯದಲ್ಲಿ ಕೇವಲ 3 ತಾಲೂಕನ್ನು ಘೋಷಣೆ ಮಾಡಿ, ನಮ್ಮ ಜಿಲ್ಲೆಯಲ್ಲಿ 3 ತಾಲೂಕು ಘೋಷಣೆ ಮಾಡಿ 10 ತಾಲೂಕನ್ನು ಘೋಷಣೆ ಮಾಡಿರು. ಅತ್ಯಂತ ಇವತ್ತು ಅಪರಾಧದ ಇವತ್ತು ರೈತರಿಗೆ ಒಂದು ಶಿಕ್ಷೆ ಬರೆ ಎಳೆಯುವಂಥ ಶಿಕ್ಷೆ ಇವತ್ತು ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ಇಂಥ ಸಂದರ್ಭದಲ್ಲಿ ಹೇಳ್ತೀನಿ, ರೈತರ ನೆರವಿಗೆ ಬರಬೇಕಾದರೆ, ರೈತನ ಬದುಕನ್ನು ಹಸನಾಗಿ ಮಾಡಬೇಕಾದರೆ ಬರಗಾಲದ ಘೋಷಣೆ ಆಗಬೇಕು. ಬರಗಾಲ ಘೋಷಣೆ ಮಾಡಿದ್ರೆ ಇವರೊಂದೇ ರಾಜ್ಯ ಸರ್ಕಾರ ಕೊಡಲ್ಲ, ಅದರ ಜೊತೆಗೆ ಕೇಂದ್ರದ ಪಾಲು ಬರ್ತದೆ, ನಮಗೆ ಕೇಂದ್ರದ ಪಾಲು ಬರ್ತದೆ. ಅದಕ್ಕಾಗಿ ನೀವು ಘೋಷಣೆ ಮಾಡುವಂಥ ಆದಷ್ಟು ಬೇಗನೆ ಅಧಿಕಾರಿಗಳು ನಮ್ಮಲ್ಲಿ ಆಗಿರುವಂಥ ಮಳೆಯ ಪ್ರಮಾಣವನ್ನು ಆಧರಿಸಿ ಯಾವ ಆಧಾರದ ಮೇಲೆ ಇವರು ಬರಗಾಲದ ಘೋಷಣೆ ಮಾಡಿದರು, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಯಾವ ಆಧಾರದ ಮೇಲೆ ಇವರು ಬರಗಾಲದ ಘೋಷಣೆ ಮಾಡಿದರು? ಮಳೆಯ ಪ್ರಮಾಣ ನೋಡಿದ್ರಾ? ಏನಿಲ್ಲ. ಇವತ್ತು ತೇವಾಂಶವನ್ನು ನೋಡಿದ್ರಾ? ಏನಿಲ್ಲ. ಯಾವ ರೀತಿ ಇವತ್ತು ಬರಗಾಲದ ಘೋಷಣೆ ಮಾಡಿದರೆ ನಮಗೆ ಇವತ್ತು ವಿಚಿತ್ರವಾಗಿದೆ. ರೈತ ತಲೆ ಮೇಲೆ ಹೊತ್ತು ಇವತ್ತು ಮುಗಿಲನ್ನು ನೋಡಿದ ಆಕಾಶದತ್ತ ನೋಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ನೀವು ತಕ್ಷಣ ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಬೇಗನೆ ಇವತ್ತು ರೈತರ ಕಷ್ಟಕ್ಕೆ ಧಾವಿಸಿ ಬರಗಾಲದ ಘೋಷಣೆ ಮಾಡಬೇಕು. ಅವರ ಕಷ್ಟದಲ್ಲಿರುವಂಥ ಕೈ ಹಿಡಿಯುವಂಥ ಕೆಲಸ ಆಗಬೇಕು. ದನಕರುಗಳಿಗೆ ಇವತ್ತು ಮೇವು ಸಿಗ್ತಾ ಇಲ್ಲ. ಇವತ್ತು ಅನೇಕ ಬೋರ್ವೆಲ್ಗಳು ಒಣಗಿ ಹೋಗಿವೆ.
ಕುಡಿಯುವ ನೀರು ಬರುವ ದಿನಗಳಲ್ಲಿ ಕುಡಿಯುವ ನೀರಿಗೂ ತೊಂದರೆ ಆಗ್ತಾ ಇದೆ. ಇವೆಲ್ಲವನ್ನು ಇವತ್ತು ಪರಿಗಣಿಸಿ ಬರಗಾಲ ಘೋಷಣೆ ಮಾಡಬೇಕಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ಸೋಮನಗೌಡ, ತಮಗೆಲ್ಲ ತಿಳಿದಂಥ ವಿಷಯ ಇದೆ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ. ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ 13 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡೋದು ಬಿಟ್ಟುಕೆಲೆ ರಾಜ್ಯ ಸರ್ಕಾರದವರು ಬರೀ 3 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದಾರೆ ಯಾವ ರೀತಿ ಸರ್ವೆ ಮಾಡ್ಯಾರ ನಮ್ಗೆ ತಿಳಿತಾ ಇಲ್ಲ. ಯಾಕಂತಂದ್ರೆ ತಾವು ಪತ್ರಿಕಾ ಮುಖಾಂತರ ತಾವು ಎಲ್ಲ ಅಧಿಕಾರಿಗಳಿಗೆ ಮತ್ತು ಹಾಗೂ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕಾಗ್ತೈತಿ. ಯಾಕಂತಂದ್ರೆ ಈ ಸರ್ವೆ ಮಾಡಿದಾಗ ಸಾಕಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರೂ ಅಧಿಕಾರಿಗಳು ಕೂಡ ತಿರುಗಾಡಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಿಂದಗಿ, ಇಂಡಿ ಹಾಗೂ ನಮ್ಮ ದೇವರಿಪುರಿ ಮತಕ್ಷೇತ್ರಗಳಲ್ಲಿ ಇಡೀ ತಾಲೂಕು ಸರ್ವೆ ಮಾಡಿದಾಗ 75ರಿಂದ 80% ಬೆಳೆ ಹಾನಿಯಾಗಿದೆ ತಿಳಿಕೆಲೆ ಕೂಡ ಕಣ್ಣಾರೆ ಕಾಣ್ತಾ ಇದೆ. ಆದರೆ ರೈತರು ಮತ್ತೊಮ್ಮೆ ಕಷ್ಟದ ಕೂಪಕ್ಕೆ ತಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸರ್ವೆ ಮಾಡೋ ಅಧಿಕಾರಿಗಳು ಕಣ್ಣು ತೆಗೆದುಕೆಲ್ಲ ಸರ್ವೆ ಮಾಡ್ಬೇಕಂತ ಅವರಿಗೆ ತಮ್ಮ ಮುಖಾಂತರ ತಿಳಿಸೋಕೆ ಇಚ್ಛೆ ಪಡ್ತಿದ್ದೇನೆ. ಯಾಕಂದ್ರೆ ಸರ್ವೆ ಮಾಡೋ ಬರೀ ಹೋಗ್ಕೆಲಕ್ಕ ಎಲ್ಲರೂ ಒಂದು ರೂಮ್ದಾಗ ಕೂತು ಸರ್ವೆ ಮಾಡಿದ್ರೆ ಆಗಂಗಿಲ್ಲ. ಅದು ಹಳ್ಳಿ ಅದ್ರ ಹೊಲಗಳಿಗೆ ಹೋಗ್ಕೆಲಿ ಇದು ಹಕ್ಕಿಕತ್ತ ನೋಡ್ಬೇಕಾದ್ರೆ ತಾವು ನೋಡಿದಿರಿ. ಯಾವ ಊರಾಗ ಎಲ್ಲಿ ಸರ್ವೆ ಮಾಡೋ ಅಧಿಕಾರಿಗಳು ಇವತ್ತು ತಮ್ಮ ಮುಖಾಂತರ ಚಾಲೆಂಜ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೋಗಿ ನಮ್ಗೆ ಇಂಥ ಒಂದು ಗ್ರಾಮದಲ್ಲಿ ಒಂದು ಒಳ್ಳೆ ಬೆಳೆ ಅದಾವ ತಿಳ್ಕೆಲಿ ಎಲ್ಲರೂ ಒಂದು 25% ಬೆಳೆ ಬರ್ತಾವ, ರೈತರಿಗೆ ಬೆಳೆ ಬರ್ತಾವ ಅವ್ರು ತಿಳಿಸ್ಕೊಟ್ರೆ ನಾವು ರಾಜಕೀಯ ನಿವೃತ್ತ ಆಗಕ್ಕೆ ಕೂಡ ತಯಾರಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಂಧುಗಳು. ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ಕೊಂಡ್ಕೆಲ್ಲ. ಯಾಕಂದ್ರೆ ಈಗೆಲ್ಲ ಬುಸ್ನವ್ರು ಹೇಳಿದ್ರು ಈ ಬರಗಾಲದ ಘೋಷಣೆ ಮಾಡಿದ್ರೆ ರಾಜ್ಯ ಸರ್ಕಾರ ಅಟೆಲ್ಲ ಕೇಂದ್ರ ಸರ್ಕಾರ ಅನುದಾನ ಕೂಡ ಬರ್ತೈತಿ. ಎರಡೋ ಅನುದಾನ ಕೂಡ ನಮ್ಮ ರೈತರಿಗೆ ಸ್ವಲ್ಪ ಮುಂಗಾರಂತೂ ಪೂರ್ಣ ಹೋಗ್ಬಿಡ್ತದೆ. ಹಿಂಗಾರು ಕೂಡ ಮಳೆ ಆಗ್ತಾ ಇಲ್ಲ. ಹಿಂಗಾರು ಬಿತ್ತನೆ ಕೂಡ ಕುಂಠಿತಾಗಿದೆ. ಏನು ಹಿಂಗೆ ಇವು ಎರಡೋ ಇಷ್ಟು ಕೆಟ್ಟ ಬರಗಾಲ ನಾವು 20 ವರ್ಷಗಳಿಂದ ನೋಡಿದ್ದೆಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಮೇಲೆ ಒತ್ತಾಯ ಮಾಡ್ತಿದ್ವಿ, ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಯಾಕಂದ್ರೆ ಸಾಕಷ್ಟು ತೊಂದರೆಯಲ್ಲಿ ಇದ್ದಾರೆ. ಅವರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಮತ್ತೊಮ್ಮೆ ತಮ್ಮ ಅಧಿಕಾರಿಗಳನ್ನು ಕಣ್ಣು ತೆಗಿಸ್ಕೆಲೆ ಸರ್ವೆ ಮಾಡೋಕೆ ಹಚ್ಕೆಲೆ ಒಳ್ಳೆ ರೀತಿಯಿಂದ ಸರ್ವೆ ಮಾಡಿ ಏನು ಆ್ಯಕ್ಚುಲಿ ಟೆಕ್ನಿಕಲ್ ಏನು ಐತೆ ಅದನ್ನು ತಿಳಿಸ್ಕೆಲೆ ಬರಗಾಲದ ಘೋಷಣೆ ಮಾಡ್ಕೊತೇವೆ. ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನಿನ್ನೆ ದಿನ ಏನು ಸರ್ಕಾರ ಬರಗಾಲ ಘೋಷಣೆ ಮಾಡಿತ್ತು, ಅದರಲ್ಲಿ ಬಿಜಾಪುರ ಜಿಲ್ಲೆಯ 3 ತಾಲೂಕುಗಳನ್ನು ಮಾತ್ರ ಬರಗಾಲ ಘೋಷಣೆ ಮಾಡುವ ಮೂಲಕ ಬಿಜಾಪುರ ಜಿಲ್ಲೆಯ ಜನತೆಗೆ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಇದನ್ನು ಅರಿತ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರಂಥ B.Y. ವಿಜೇಂದ್ರ ಕೂಡ ಒಂದು ಭಾರತೀಯ ಜನತಾ ಪಕ್ಷ ರಾಜ್ಯ ತಂಡ ಮಾಡಿ ಜಿಲ್ಲೆ ಕಳಿಸಿದಾಗ ನಾನು ಕೂಡ ಅವ್ರ ಜೊತೆ ಭಾಗಿಯಾಗಿ ಬಿಜಾಪುರ ಜಿಲ್ಲೆಯೆಲ್ಲ ನಾವು ಸುತ್ತಾಡಿದ್ದೀವಿ. ಒಂದು ತಾಲೂಕು ಇನ್ನೊಂದು ತಾಲೂಕು ಕಂಪೇರ್ ಮಾಡೋ ವಾತಾವರಣ ಇಲ್ಲೇ ಇಲ್ಲ. ಬಿಜಾಪುರ ಜಿಲ್ಲೆ ಕಂಪ್ಲೀಟಾಗಿ ಈ ಬರಗಾಲ ಆಗೈತೆ ಅಂತಕ್ಕಂಥ ವಾತಾವರಣ ಇದ್ದರೂ ಕೂಡ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ MB ಪಾಟೀಲರು ಕೂಡ ಪ್ರವಾಸ ಮಾಡಿದರು ಜಿಲ್ಲೆಯಾದ್ಯಂತ. ಅವರು ಕೂಡ ಹೇಳಿಕೆ ಕೊಟ್ಟರು ಪತ್ರಿಕೆಗೆ. ತಮ್ಮ ಪತ್ರಿಕೆ ಮೂಲಕ ನಾವು ನೋಡಿದ್ದೀವಿ. ಇಲ್ಲ ನಾವು ಬರಗಾಲ ಇದೆ ಅಂತಕ್ಕಂಥ ಸತ್ಯಾಂಶವನ್ನು ನೀವು ಹೇಳಿದಾಗ ಮತ್ತು ನೀವು ಇವತ್ತು ಬಿಜಾಪುರ ಜಿಲ್ಲೆ ಪರಿಪೂರ್ಣ ಜಿಲ್ಲೆಯನ್ನೇ ಬರಗಾಲ ಘೋಷಣೆ ಮಾಡಬೇಕಾದಂಥ ಉಸ್ತುವಾರಿ ಮಂತ್ರಿಗಳು ಯಾಕೆ ಅದು ಘೋಷಣೆ ಆಗಲಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲ್ ಕೇಳಬೇಕಾಗೈತೆ. ಯಾಕಂದ್ರೆ ನೀವು ನಿಮ್ಮ ಸರ್ವೆನೂ ಕೂಡ ಸರಿ ಇರಲಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಒಂದು ಮತಕ್ಷೇತ್ರಕ್ಕೆ ನೀವು ಸರ್ವೆ ಮಾಡಕ್ಕೆ ಹೋಗ್ತೀರಿ, ಬರಗಾಲ ವೀಕ್ಷಣೆ ಹೋಗ್ತೀರಂದ್ರೆ ಆ ಮತಕ್ಷೇತ್ರ ಶಾಸಕರಿಂದ ನೀವು ಆ ಸರ್ವೆ ಮಾಡಿದ್ರಿ. ಇದು ಯಾವುದು ನಿಮ್ಮದು ಇದು ಬರ ವೀಕ್ಷಣೆ ಅಂತಕ್ಕಂಥದ್ದನ್ನು ಇದು ಮೊದಲೇ ಇಲ್ಲಿ ಸ್ಟಾರ್ಟಿಂಗೇ ಫೇಲ್ ಆಗೈತೆ. ಏನು ನಿಮ್ಮದು ಬರ ವೀಕ್ಷಣೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾನು ಇವತ್ತು MB ಪಾಟೀಲ್ರಿಗಿರ್ಬೋದು, ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಎಲ್ಲ ಕೆಲವೊಂದು ನಾವು ಅದು JDS ಶಾಸಕ ಕೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ನೀವು ನೈತಿಕ ಹೊಣೆ ಹೊತ್ತು ಏನು ಕಾಂಗ್ರೆಸ್ ಶಾಸಕರು ಬಿಜಾಪುರ ಜಿಲ್ಲೆಯೊಳಗೆ ಇದೀರಿ, ನೀವು ರಾಜೀನಾಮೆ ಕೊಡಲೇಬೇಕು. ಅದಕ್ಕಂತಲೂ ತಮ್ಮ ಇನ್ನೊಂದು ನಾನು ಉಸ್ತುವಾರಿ ಮಂತ್ರಿ ಹೇಳ್ತೇನೆ ನಾನು. ಯಾಕಂದ್ರೆ ತಾವು ಮುಂದಿನ ದಿನಮಾನದಲ್ಲಿ ಭಾಳಷ್ಟು ಕನಸು ಹೊತ್ತು ರಾಜಕಾರಣ ಮಾಡ್ತಾ ಇದ್ದೀರಿ. ಮುಂದಿನ ದಿನ ನೀವು ಮುಖ್ಯಮಂತ್ರಿ ಆಗಬೇಕಂತಕ್ಕಂಥ ಕನಸು ಇಟ್ಕೊಂಡಂಥ ವ್ಯಕ್ತಿ ಇವತ್ತು ನೀವು ಬಿಜಾಪುರ ಜಿಲ್ಲೆಗೆ ನೀವು ಬರಗಾಲ ಘೋಷಣೆ ಮಾಡಲು ನೀವು ವಿಫಲ ಆಗ್ತೀರಂದ್ರೆ ನಾವು ನಿಮಗೆ ಪ್ರಶ್ನೆ ಮಾಡಬೇಕಾಗೈತೆ. ಇದ್ರ ಬಗ್ಗೆ ಇನ್ನೂ ಕಾಲು ಮಿಂಚಿಲ್ಲ. ಪ್ರಯತ್ನ ಮಾಡಿ ಅವಕಾಶ ಇದ್ದೇ ಇರ್ತೈತೆ. ಇದನ್ನು ನೀವು ಬಿಜಾಪುರ ಜಿಲ್ಲೆ ಸಂಪೂರ್ಣ ಘೋಷಣೆ ಮಾಡಿಸ್ಲೇಬೇಕಂತಕ್ಕಂಥ ಒತ್ತಾಯವನ್ನು ನಾವು ಭಾರತೀಯ ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ಒತ್ತಾಯ ಮಾಡ್ತೀನಿ. ಇವತ್ತು ನೀವು ಏನು ಒಂದು ವೇಳೆ ಬರಗಾಲ ಘೋಷಣೆ ಆಗಿತ್ತಂದ್ರೆ ಎಷ್ಟು ಅನುಕೂಲ ಆಕೈತೆ ರೈತರಿಗೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ತಾವು ಕೂಡ ಹೇಳಿಕೆ ಕೊಟ್ಟಿದ್ದೀರಿ. ಒಂದು ಬೆಳೆಯನ್ನು 3-4 ಸಲ ಬಿತ್ತಿ ಹರಿಗಿದಂಥ ಉದಾಹರಣೆಗಳಿದಾವೆ ಇಡೀ ಜಿಲ್ಲೆಯೊಳಗೆ. ನೀವು ಒಂದು ವೇಳೆ ಅದು ಬರಗಾಲದ ಘೋಷಣೆ ಆಗಿತ್ತಂದ್ರೆ ಇವತ್ತು ಸಾಕಷ್ಟು ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಇವತ್ತು ಇನ್ಶೂರೆನ್ಸ್ ಅದು ನೀವು ಬರಗಾಲ ಘೋಷಣೆ ಆಗಿತ್ತಂದ್ರೆ ಮಿಡಲ್ ಸೀಸನ್ ಅಡ್ವರ್ಸಿಟಿ ಅಂತಕ್ಕಂಥ ಒಂದು 50% ದುಡ್ಡು ರೈತರ ಕೈಗೆ ಬಂದುಬಿಡ್ತೈತಿ. ನಿಮ್ಮ ಸರ್ಕಾರದಾಗ ದುಡ್ಡೊಂದು ಇಲ್ಲ ಕಡಿಕ ಇನ್ಶೂರೆನ್ಸ್ಗೆ ದುಡ್ಡೇ ಬರ್ತಿತ್ತು. ಅಂಥದ್ದು ಕರೆ ರೈತರಿಗೆ ಅನುಕೂಲ ಆಗ್ತಿತ್ತು. ಬರಗಾಲ ಘೋಷಣೆ ಮಾಡದ ಕಾರಣಕ್ಕಾಗಿ ಇವತ್ತು ಇನ್ಶೂರೆನ್ಸ್ ಕಂಪ್ನಿ ಕೂಡ ಮತ್ತದು ಡಿಲೇ ಆಗ್ತಕ್ಕಂಥದ್ದು. ಈ ರೀತಿ ಒಟ್ಟಾಗಿ ನೀವು ಕೇಂದ್ರದ ಮೇಲೆ ಬೊಟ್ಟು ತೋರಿಸೋ ಕೆಲಸ ಬಿಡ್ರಿ. ನಮಗೆ ಗೊತ್ತಿದೆ
ಯಾಕಂದ್ರೆ ಈಗ ಮಳೆ ಏನಾಗ್ತೈತಿ, ಎಲ್ಲ ಪಂಚಾಯಿತಿ ವಾರ ಇವತ್ತು ರೇಣ್ಗೇಜ್ಗಳದಾವೆ. ರೇಣ್ಗೇಜ್ಗಳ ಮೂಲಕ ಮಳೆಯನ್ನು ಗುರುತಿಸ್ತಕ್ಕಂಥ ಆಗ್ತೈತಿ. ಆದರೆ ರೇಣ್ಗೇಜ್ ಹೆಂಗಿರ್ತಾವಂದ್ರೆ ಎಷ್ಟು ಪರ್ಸೆಂಟೇಜ್ ಮಳೆ ಆಗೈತೆ ಅಂತಕ್ಕಂಥ ಕರೆ ಸರಿಯಾಗಿ ಪೂರ್ಣ ಮಾಹಿತಿ ಸಿಗೋದು, ಮಳೆ ಆಗಿದೆ ಅಷ್ಟು ಹೇಳ್ತೈತೆ ಅದು. ಇಂಥ ಒಂದು ವಾತಾವರಣ ಒಂದು ಇದ್ದಂಥ ಸಂದರ್ಭದಲ್ಲಿ ಈಗ ನೀವು ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು. ನೀವು ಕೇಂದ್ರದ ಮೇಲೆ ಬಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ರಾಜ್ಯ ಸರ್ಕಾರ ನೀವು ಘೋಷಣೆ ಮಾಡಿದಂದ್ರೆ ರೈತರಿಗೆ ಇನ್ಶೂರೆನ್ಸ್ ಕಂಪ್ನಿಯ ದುಡ್ಡು ಬರ್ತೈತಿ. ಮತ್ತು ಈಗ ಸಾಕಷ್ಟು ಸಲದ ಉದಾಹರಣೆ ಅದಾವ. ಕೇಂದ್ರ ಸರ್ಕಾರ ಇಲ್ಲದೇ ರಾಜ್ಯ ಸರ್ಕಾರಗಳು ಸುಮಾರು ಒಂದು ಹೆಕ್ಟೇರ್ಗೆ 7,500 8 ಸಾವಿರ ದುಡ್ಡು ಕೊಟ್ಟಂಥ ಉದಾಹರಣೆಗಳ ಹಿಂದಿನ ಸರ್ಕಾರ ತೆಗೆದು ನೋಡ್ರಿ. ನೀವು ಕೇಂದ್ರ ಸರ್ಕಾರ ಒಟ್ಟು ತೋರಿಸುವಂಥವ್ರು ರಾಜ್ಯ ಸರ್ಕಾರ ಕೊಟ್ಟು ಉದಾಹರಣೆ ಅದಾವಲ್ಲ, ನೀವು ಯಾಕೆ ಕೊಡಬಾರ್ದು ಒಂದು ಹೆಕ್ಟರ್ಗೆ 7,500? ಒಂದು ವೇಳೆ ನೀವು ಬರಗಾಲ ಘೋಷಣೆ ಮಾಡಿದ್ರಂದ್ರೆ ನಿಮಗೇನಾಗ್ತದೆ, ಯಾಕೆ ನೀವು ಮಾಡಿ ಘೋಷಣೆ ಮಾಡಲಿಲ್ಲ ಅಂದ್ರೆ ಈಗ ಒಮ್ಮೆ ಘೋಷಣೆ ಆಯ್ತಂದ್ರೆ ಇನ್ನು ನಾರ್ಮ್ಸ್ ಪ್ರಕಾರ SDRF ನಾರ್ಮ್ಸ್ ಪ್ರಕಾರ ಒಬ್ಬ ರೈತಗೆ ಒಂದು ಹೆಕ್ಟರ್ಗೆ 8 ವರ್ಷ ಕೊಡಬೇಕು. ಸುಮಾರು 7 ಲಕ್ಷ ರೈತರ ಹೆಕ್ಟರ್ ಭೂಮಿ ಅದ ಇಲ್ಲಿ. ಅಂದರೆ ನಿಮ್ಮಲ್ಲಿ ದುಡ್ಡು ಇಲ್ಲದ ಕಾರಣಕ್ಕಾಗಿ ಇವತ್ತು ಬರಗಾಲ ಘೋಷಣೆ ಮಾಡದೆ ಇವತ್ತು ಏನು ಮಾಡಿ ನನ್ನ ಕಾಟಾಚಾರಕ್ಕೆ 1-2-3 ನೀವು ತಾಲೂಕನ್ನು ಘೋಷಣೆ ಮಾಡಿ ಇದು ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಮಾಡಿದರೆ ನಾವು ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತೀನಿ, ನಾನು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಜೊತೆಗೆ MB ಪಾಟೀಲ್ ಸಾಹೇಬರೇ, ನಾವು ನಿಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ನಿಮ್ಮ ರಾಜೀನಾಮೆಗೆ ನಾವು ಹೋರಾಟ ಮಾಡಬೇಕಂತ ಎಚ್ಚರಿಕೆಯನ್ನು ತಮ್ಮ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇದು ರೈತರ ನಾಡಿದು ಬಿಜಾಪುರ ಜಿಲ್ಲೆ. ಇಲ್ಲಿ ಬೇರೆ ಏನೂ ಅವಕಾಶಗಳಿಲ್ಲ. ಭಾಳಷ್ಟು ಇಲ್ಲಿ ಬದುಕಿರೋದ ರೈತರ ಮೇಲೆ, ಪ್ರತಿಯೊಂದು ಜೀವಿ ಬದುಕೋದು ರೈತರ ಮೇಲೆ ಜಿಲ್ಲೆ ಇರೋದ್ರಿಂದ ಬೇಗನೆ ನಾವು ಉಸ್ತುವಾರಿ ಮಂತ್ರಿಗಳಿಗೆ ನಾವು ಮನವಿನೂ ಮಾಡ್ತೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೇಗನೆ ನೀವು ಬಿಜಾಪುರ ಜಿಲ್ಲೆಯನ್ನು ಬರಗಾಲ ಘೋಷಣೆ ಮಾಡಲೇಬೇಕು ಅಂತ ಹೇಳೋ ಮೂಲಕ ನಾನು ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಐತಿ ವಾರ ಅದಾವ, ಅದನ್ನ ನೋಡ್ಬಿಡ್ತಾರೆ. ಅದು ಅದೇ ಸರ್ ನೋಡ್ರಿ, ಕಡೆ ಮಳೆ ಆಗಿಲ್ಲ, ಆಗಿದೆ 3 ತಾಲೂಕಲ್ಲಿ ಆಗಿಲ್ಲ, ಉಳಿದ ಕಡೆ ಸಬ್ಸಿಡೆಂಟ್ ಇದೆ ಸರ್. ರೆನ್ಗೇಜ್ ಒಂದು ಏನದ ಸರ್, ರೆನ್ಗೇಜ್ ಏನು ನೋಡ್ತಾರಲ್ಲ ಅದು ಒಂದು ಸ್ವಲ್ಪ ಮಳೆ ಆದ್ರೂ ಅದು ರೆಕಾರ್ಡ್ ಆಗಿಬಿಡ್ತೈತಿ. ಅದು 4 ತಿಂಗಳು ಸತತ ಮಳೆ ಆಗದೇ ಇದ್ರೆ ಮಾತ್ರ ಅದು ಬರಗಾಲ ಅಂತಕ್ಕಂಥ ಒಂದು ವಾತಾವರಣ ಹೋಗ್ತೈತಿ ಕೇಂದ್ರಕ್ಕೆ. ಅದೇನ ಮಳೆ ಸ್ವಲ್ಪ ಮಳೆ ಬಂದರೂ ರೆಕಾರ್ಡ್ ಆಗಿಬಿಡ್ತೈತಿ, ಮಳೆ ಆಗೈತೆ ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾದ ಕೆಲಸ ಅದು. ಯಾಕಂದ್ರೆ ಸಾಕಷ್ಟು ಸರ್ಕಾರನೇ ಅದನ್ನೇನು ನಿಯಮಗಳನ್ನು ರೂಪಿಸಿದೆ, ಇಷ್ಟು ಮಳೆ ಪ್ರಮಾಣ ಆಗಬೇಕು ಅಥವಾ ಇಷ್ಟು ದಿನ ಡ್ರೈ ಇದ್ರೆ ಮಾತ್ರ ಬರ ಅಂತ ಘೋಷಣೆ ಮಾಡ್ಬೇಕಂತ. ಅದರಲ್ಲಿ ನಿಮ್ಮಲ್ಲಿ ಲೋಪ ಇದೆ. ಇದು ನಿಮ್ಮ ಕೇಂದ್ರ ಸರ್ಕಾರದ ನೀತಿ ನಿರೂಪಣೆನೇ ತಪ್ಪಿದೆ. ಹಂಗಾಗಿ ಇಲ್ಲಿ ಸರ್ ಕೇಂದ್ರ ಅದರ ಆಧರಿಸಿ ಘೋಷಣೆ ಮಾಡಿದೆ. ಸರ್ ನಾನು ಹೇಳ್ತೀನಿ, ಈಗ ಸೈಂಟಿಫಿಕ್ ಯುಗ ಇದೆ, ಅದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ಫೈನಲ್ ಹತ್ತಲ್ಲ. ಸಾಕಷ್ಟು ಉದಾಹರಣೆಗಳದಾವ. ಈ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ನೀವು ಘೋಷಣೆ ಮಾಡ್ರಿ, ಕೇಂದ್ರದವರು ಬರಲೇಬೇಕು. ಘೋಷಣೆ ಮಾಡ್ಬೇಕಂದ್ರೆ ನಿಮ್ಮ ಕಾನೂನು ಅಡೆತಡೆ ಆಗುತ್ತಲ್ಲ ಸರ್. ಕಾನೂನು ಅಡೆತಡೆ ಸಂಬಂಧ ರಾಜ್ಯ ಸರ್ಕಾರ ಘೋಷಣೆ ಮಾಡಕ್ಕಂತ ಅವಕಾಶಗಳಿಲ್ಲ. ಯಾಕಂದ್ರೆ ಘೋಷಣೆ ಮಾಡಿದ್ರು ಅವ್ರು ತೆಗೆದಾಕ್ತಾರೆ. ನೀವು ಬೆಳೆ ಸರ್ವೆ ಮಾಡಿದಾರೆ ಸರ್. ಒಂದೇ ನಾರ್ಮ್ಸ್ ಇಲ್ಲ. ಬರೀ ಒಂದು ಬರಗಾಲ ಘೋಷಣೆ ಮಾಡ್ಬೇಕಂದ್ರೆ ಬರೀ ಎಣ್ಗೇಜ್ ಆಧಾರ ಮೇಲೆ ಇಲ್ಲ. ಇವತ್ತು ಬೇರೆ ಬೇರೆ ವ್ಯವಸ್ಥೆಗಳದಾವ, ಅದಕ್ಕೆ ಕಾರಣಗಳ ವಿಚಾರಗಳದಾವ. ಆ ವಿಚಾರ ಇಟ್ಕೊಂಡು ಬರಗಾಲ ಘೋಷಣೆ ಮಾಡಿದಾಗ ಅವ್ರು ಅದನ್ನು ಸಡನ್ ಆಗಿ ಕ್ಯಾನ್ಸಲ್ ಮಾಡೋದಿಲ್ಲ. ನೀವು ಘೋಷಣೆ ಮಾಡಿರಿ, ಕೇಂದ್ರ ಸರ್ಕಾರದವರು ನಂತರ ಅವ್ರ ಸಮೀಕ್ಷೆಗೆ ಬರ್ತಾರೆ. ಅವ್ರ ಸಮೀಕ್ಷೆಗೆ ಬರೋದಿಲ್ಲ ಅಂದ್ರೆ ನಿಮ್ಗೆ ಜವಾಬ್ದಾರಿ ಅದಲ್ಲ ರಾಜ್ಯ ಸರ್ಕಾರದ್ದು. ಯಾಕೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳೇ ಸಾಕಷ್ಟು ಒಂದು ಹೆಕ್ಟರ್ಗೆ 8,000 7 ವರ್ಷ ಕೊಟ್ಟ ಉದಾಹರಣೆಗಳದಾವ. ಅಧ್ಯಕ್ಷರೇ, ಕೇಂದ್ರ ಸರ್ಕಾರಕ್ಕೆ ನೀವು ರಾಜ್ಯ ಸರ್ಕಾರ ವರದಿ ಸಲ್ಲಿಸಬೇಕಾದ್ರೆ ಏನಾರ ಕೊಟ್ಟಿದ್ದೀರಾ? ಇದೆಯಾಗಿರ್ಬೇಕು. ಎಷ್ಟು ಹೆಕ್ಟರ್ ಹಾಳಾಗಿದೆ, ಇಲ್ಲಿ ಎಷ್ಟು ಮಳೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ಮಳೆ ಆಗಿದೆ, ಎಷ್ಟು ಕೋಟಿ ಲಾಸ್ ಆಗಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಸಲ್ಲಿಸಬೇಕಲ್ಲ? ಹೌದು, ಸಲ್ಲಿಸ್ಬೇಕ್ರಿ. ಅದು ರಾಜ್ಯ ಸರ್ಕಾರ ಸಲ್ಲಿಸಿದೀವೋ ಇಲ್ವೋ ಸರ್? ನೋಡ್ರಿ, ನಮ್ಮ ಪ್ರಕಾರ ಕೂಡ ಇಲ್ಲ, ಸಲ್ಲಿಸಿಲ್ಲ ಅವರು ಸರ್. ಏನು ಮಾಡಿಲ್ರಿ ಅವರು. ಅವ್ರಿಗೆ ಏನಾಗ್ಯದ ಅಂದ್ರೆ ಬರಗಾಲ ಘೋಷಣೆ ಆಯ್ತಂದ್ರೆ ಕೇಂದ್ರ ಪವರ್ಫುಲ್ ಇದೆ, ಸ್ಟ್ರಾಂಗ್ ಇದೆ, ಅವರ ಕೊಡಕ್ಕೆ ತಯಾರದಾರ ಅವರು. ಈಗ ರಾಜ್ಯ ಸರ್ಕಾರ ಏನಾಗೈತಿ, ದಿವಾಳಿ ಆಗಿದೆ. ಇದು ಈ ದಿವಾಳಿ ಅಂತಿರತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಮಂತ್ರಿಗಳ ಮೂಲಕ, ಶಾಸಕರ ಮೂಲಕ ಈ ರೀತಿ ಬರೀ ನಾಟಕೀಯ ಪಾತ್ರಗಳನ್ನು ಮಾಡಕ್ಕೆ ಹಚ್ಚಾರ ಎಲ್ಲರಿಗೆ. ಇವತ್ತು ಅನುದಾನದಲ್ಲಿ ಇರ್ಬೋದು, ನೋಡಿ ಎಲ್ಲ ವಿಷಯದಲ್ಲಿ ಕೂಡ ಸರ್ಕಾರ ವಿಫಲ ಆಗಿದೆ. ಸಿಂದಗಿ ತಾಲೂಕು ಎಷ್ಟು ಪ್ರದೇಶದ ಇದು ಆಗಿದೆ ಸರ್? ನೀವು ಯಾವ್ಯಾವ ಬೆಳೆ ಇದು ಆಗಿದೆ? ಇವತ್ತು ಹತ್ತಿ ಹೊಡೋದು, ತೊಗರಿ ಕ್ರಾಪ್ ಅದು ಮೇಜರ್, ಹತ್ತಿ ತೊಗರಿ. ಅಂದ್ರೆ ಎಷ್ಟು ಹೆಕ್ಟೇರ್ ಆಗಿದೆ ಏನಾದರೂ? ಇಲ್ಲ, ಅದರ ಬಗ್ಗೆ ನನಗೆ ಶಂಕೆ ತಗೊಂಡಿಲ್ಲ. ಆಯ್ತು, ಅವರು ಈ ಘೋಷಣೆ ಮಾಡ್ಬೇಕು ಸರ್. ಅಂದ್ರಲ್ಲಿ ಮಳೆ ಪ್ರಮಾಣ, ತೇವಾಂಶತೆಗೆ ಹಿಡಿತ ಸರ್. ತೇವಾಂಶತೆಗೆ ಎಷ್ಟು ಪ್ರಮಾಣ ಅದ ಇವೆಲ್ಲ. ಟೋಟಲ್ ಕ್ರಾಪ್ ಒಂದು ನೀವು ಒಂದು ಡಯಾಗ್ರಾಮ್ ಸಿಗ್ತದೆ, ಅದನ್ನು ನೀವು ಸ್ಟಡಿ ಮಾಡಬೇಕು.
ನೀವಾದ್ರೂ ಸರ್ಕಾರಕ್ಕೆ ನಿಮ್ಮ ತಂಡದಲ್ಲಿ ಬರ ವೀಕ್ಷಣೆ ಬಂದಿತ್ತು. ಹಾಂ ನಿಮ್ಮ ಸರಿ ತಂಡ ಒಂದು ಬಂದಿತ್ತು. ವರದಿ ಇತ್ತು. ಹಾಂ. ನಿಮ್ಮ ತಂಡ ಏನು ವರದಿ ಕೊಟ್ಟಿದೆ? ನಮ್ಮ ತಂಡ ನಮ್ಮ ರವಿಕುಮಾರ್ ಅವರು ಪಾರ್ಟಿಯಿಂದ ವರದಿ ಏನು ಹಾಂ ಕೊಟ್ಟಿದೆ ಹಾಂ ಸರ್? ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಅಥವಾ ಹ್ಞೂ ಜಿಲ್ಲೆ ಬಂದಾಗ ಒಂದು ವರದಿ ಸಿದ್ಧಪಡಿಸಿದ್ರು. ಅದೇ ವರದಿ ಏನ್ ಕೊಟ್ಟಿದೆ? ಎಷ್ಟು ಅವರು ಪ್ರಮಾಣದಲ್ಲಿ- ವೀಕ್ಷಣೆ ಆದ್ಮೇಲೆ ಎಲ್ಲ ನಿಮ್ಮ ಕ್ಷೇತ್ರ ಸಿದ್ಧಿ ತಾಲೂಕು ಮತ್ತು ದೇವರಪುರಿಗೆ ದೇವರಪುರಿಗೆ ಕ್ಷೇತ್ರದಲ್ಲಿ ಎಷ್ಟು ಈ ಬೆಳೆ ರಾಜ್ಯ ಸರ್ಕಾರ ನಮ್ಮ ಮಂಡಲದಲ್ಲಿ ಇಲ್ಲ. ಈಗ ನಾವು ಉಸ್ತುವಾರಿ ನಮ್ಮ ರಾಜ್ಯ ತಂಡ ಬಂದಾಗ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಅಧಿಕಾರಿಗಳನ್ನ ತೆಗೆದುಕೊಂಡಿವಿ. ನಾವು ಅಧಿಕಾರಿಗಳಿಂದ ಮಾಹಿತಿ ನೋಡಿ. ವಿಜೇಂದ್ರ ಟೀಮೇ ಬಂದು ಮಾಡಿದ್ವಿ. ಹೌದು, ರಾಜ್ಯ ಅದು ಏನ್ ಮಾಡಿದೆ ಅದನ್ನ ಜಿಲ್ಲೆಯಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಸರ್. ಹಾ. ಮಾಹಿತಿ ಕಲೆಕ್ಟ್ ಮಾಡಿ ಯಾವ ಬೆಳೆ ಯಾವ ರೀತಿ ಬೆಳೆ ಬಿತ್ತನೆ ಆಗೋ ಏರಿಯಾ ಇರ್ಬೋದು, ಇದು ಎಲ್ಲನೂ ನಾವು ಅವನ ಅಧಿಕಾರಿಗಳಿಂದ ಪಡೆದುಕೊಂಡಿದ್ದೀವಿ. ಆ ರಿಪೋರ್ಟ್ ಸರಿಯಾಗಿಲ್ಲ. ಈ ಕೃಷಿ ಇಲಾಖೆಯನ್ನು ಕೊಟ್ಟಂಥ ಮಾಹಿತಿ ಏನದಲ್ರಿ, ಅವ್ರು ರೈತರು 2 ಸಲ 3 ಸಲ ಬಿತ್ತಿದ್ದಾರೆ. ಆ ಬಿತ್ತಿದ ರೆಕಾರ್ಡ್ ಹೇಳ್ತಾರೆ ಅವ್ರು ಎಷ್ಟು ಸಲ ಬಿತ್ತಿದ್ರು, ಎಷ್ಟು ಸಲ ಹರಿಗಿದ್ರು, ಈಗ ಇದ್ದ ಬೆಳೆ ಯಾವ ಪರಿಸ್ಥಿತಿ ಒಳಗದ ಅದು ಬೆಳೆದೇ ಇಲ್ಲ. ಬಿತ್ತನೆ ಮಾಡಿದ್ರಂತಕ್ಕಂಥ ತಪ್ಪು ಮಾಹಿತಿ ಕೂಡ ಕೃಷಿ ಇಲಾಖೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದಲೂ ಇವತ್ತು ಮಾಹಿತಿಯನ್ನು ಕಲೆಕ್ಟ್ ವಿಫಲ ಆಗಿದೆ ಅಂತ. ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಕಡೆ ಮಿನಿಮಮ್ 100% ವರೆಗೆ ಇದು ಆಗಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಒಂದು ಟೈಮ್ ಬರ್ತದೆ, ಆ ಟೈಮ್ ಮುಖಾಂತರ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೂ ಕಾಲಾವಕಾಶ ಈಗ ಅವರು ಎಲ್ಲ ಕೆಲವೊಂದು ಮೇಜರ್ ಇರ್ತಕ್ಕಂಥ ತಾಲೂಕುಗಳನ್ನು ಕೊಟ್ಟಿದ್ದಾರೆ. ಅದು ನಿಮ್ಮ ರಿಪೋರ್ಟು ಇದನ್ನ ಈ ಥರ ಆಗಿದೆ ಅಂತ ಹೋಗಿ ನೀವು ರಾಜ್ಯ ಸರ್ಕಾರ ಗಮನಕ್ಕೆ ತಂದಿರಿ. ನೀವು ತಂದಿಲ್ಲ, ಅವ್ರು ಕೊಟ್ಟಿಲ್ಲ. ಸರ್ ಅದು ರಾಜ್ಯ ಸರ್ಕಾರ ಕೊಟ್ಟೆ ಸರ್, ಮಾಹಿತಿ ಕೊಟ್ಟೆ. ಹೇಳಿ ಸರ್, ಏನು ಕೊಟ್ಟಿದ್ದಾರೆ? ಎನ್ ರವಿಕುಮಾರ್ ಅವ್ರ ನೇತೃತ್ವದೊಳಗೆ ನಿಮ್ಮ ಹೆಸರು ಹೇಳಿ. 2-3 ತಿಂಗಳದಿಂದ ಏನು ಬರ ಅಧ್ಯಯನ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ 6 ತಂಡಗಳನ್ನು ಮಾಡಿ ರಾಜ್ಯಾದ್ಯಂತ ಏನೋ ಬರ ಅಧ್ಯಯನ ಮಾಡಿದ್ವಿ. ಎಲ್ಲೆಲ್ಲಿ ಆ ಥರದ ಬರ ಅಧ್ಯಯನ ಹೋಗಿದ್ವಿ, ಆ ಸಂದರ್ಭದಲ್ಲಿ ರೈತರ ಯಾವ ರೀತಿ ಅವರು ಕಷ್ಟಪಡ್ತಾ ಇದ್ದಾರೆ, ರೈತರು ಯಾವ ರೀತಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿ ತೊಗೊಂಡು ಇವನ್ ಅವ್ರ ಸರ್ವೆ ನಂಬರ್ಗಳನ್ನು ತೊಗೊಂಡು ಅವ್ರು ಎಷ್ಟು ಹೆಕ್ಟರ್ ಬಿತ್ತಿದ್ರು, ಯಾವ್ಯಾವ ಬೆಳೆಯನ್ನು ಬಿತ್ತಿದ್ರು ಅನ್ನೋದನ್ನೆಲ್ಲವೂ ಟೆಕ್ನಿಕಲ್ ಆಗಿ ಎಷ್ಟಾಗಿದೆ ಅಂತಕ್ಕಂಥ ವರದಿ ನಿಮಗೆ ಗೊತ್ತಿದೆ? ಹೌದೌದು ಕೊಟ್ಟಿದ್ವಿ. ಹೇಳಿ ಎಷ್ಟಾಗಿದೆ? ಅಲ್ಲ, ಈಗ ನಾವು ನಮ್ಮ 6 ಜಿಲ್ಲೆದ್ದು ನಾವು ವರದಿ ಮಾಡಿದ್ದೀವಿ. ಇಡೀ ಇಡೀ ರಾಜ್ಯದ್ದು ಎಷ್ಟು ಹೆಕ್ಟರು ಇದು ಆಗಿದೆ? ಆಯ್ತು, ಮಾಹಿತಿ ಕೊಡ್ತೀನಿ ನಾನು. ಹೇಳ್ಬೇಕಲ್ಲ ಸರ್, ಅದು ಕೊಡ್ತೀವಿ. ಅದ ಟೆಕ್ನಿಕಲ್ ಆಗಿ ಡೀಟೇಲ್ ಆಗಿ